మాట్లాడేకొస్తే లీడర్షిప్ పంచాయతీಯಲ್ಲಿ ಹೇಳಿದ್ರು ಕೇಳಲ್ಲ సబ్ ఇన్స్పెక్టర్ ಕಲ್ತಾನ ಮಾಡೋದು ಬಿಟ್ಬಿಟ್ಟವ್ರೆ ಎಕರೆಗಟ್ಲೆ ಹಾಕೊಂಡು ಸೋಲಾರಾಗ ಅವ್ರು ತಾಕತ್ತಿದ್ರೆ ಅಲ್ಲಿ ತೋರಿಸ್ಲಿ ಅವ್ರಿಗೆ ఉన్న న్యాయమూర్తి ఉంటే మాట్లాడోದು అంత దర్బారు వానికి పీసీలకి వాళ్ళకి ನ್ಯಾಯ ಇದೆ ನ್ಯಾಯ ಪ್ರಕಾರ ಮಾಡ್ರಿ ನಮ್ ನ್ಯಾಯ ಕೊಡೋದು ಪೊಲೀಸರು ಇರೋದು ನಮ್ ನ್ಯಾಯ ಕೊಡಕ್ಕಿರೋದು ಸರ್ ಇವನ್ ರೆಕಾರ್ಡ್ ಕೊಟ್ರು ನೋಡ್ತಾ ಇಲ್ಲ ಕಣ್ಣು ಅವ್ರು ನೋಡ್ತಾನೆ ಇಲ್ಲ ಸರ್ ಅವರು ಅಟ್ಲೀಸ್ಟ್ ಹೇಳೋದು ಕೇಳ್ತಾನೂ ಇಲ್ಲ ಇದೇ ಪೇಪರ್ ಇದೆ ನಮ್ದು ಗೌರ್ಮೆಂಟ್ ತೋರ್ಸೋದೇ ಇಲ್ಲ ಅವರು ಫೋನು ಮಾತಾಡ್ತಿದ್ದೀನಿ ಸೌಂಡ್ ಬಾಂಬ್ ಬಿದ್ದಂಗೆ ಆಯ್ತು ಸೌಂಡ್ ಹೆಂಗಿರೋದು ಮನೆಗಳಾಗಿರೋರು ತಗೊಳ್ಳಿ ನಾಳೆ ಲೆಕ್ಕ ಕ್ರಮ ತಗೊಳ್ಳಿ ಅವ್ರ ಮೇಲೆ ಲೆಟ್ರ್ ಹಾಕಿದ್ದೀನಿ ಮಾಡಿದ್ದಲ್ಲ ಮೇಡಮ್ ಬೀಗ ಹಾಕಿ ನಾಳೆ ನಿಮ್ ಪವರ್ ಇದೆಲ್ಲ ಯಾರು ಹಾಕ್ಬೇಡ ಅಂತ ಹೇಳ್ತಾ ಇದ್ದಾರಾ ಹೆಂಗೆ ಜೀವನ ಮಾಡೋದು ಹೆಂಗ್ ಕೊಟ್ರಿ ನಿಮ್ ಪಂಚಾಯತಿಗೆ ನಿಮ್ ಪಂಚಾಯತ್ ಆಯ್ತು ಅದು ಮುಂದಿನ ದಿನದಲ್ಲಿ ಮಾತಾಡೋಣ ಪಾಪ ಒಂದು ಊರ್ಲರದು ಮಾತಾಡ್ತೀನಿ ಈಗ ಇವ್ರಿಗೆ ನ್ಯಾಯ ಬೇಕು ಮೇಡಮ್ ಅವರೇ ನಾನು ಹೇಳ್ತಾ ಇದ್ದೀನಿ ಹುಣಸೆ ಮರ ಇದೆ ಅವ್ರು ಹುಣಸೆ ಹಣ್ಣು ಮಾಡಬೇಕು ಇಲ್ಲ ನಾನು ನಿಮ್ಮನ್ನ ನೀವು ಕೇಳಿಸ್ಕೊಳ್ಳಿ ನಾನೇ ಲಾಯರ್ ಇಟ್ಟು ನೀವು ಇದು ನ್ಯಾಯ ಮಾಡಿರೋದು ಪಿ ಡಿ ಅವ್ರ ಪಂಚಾಯತಿ ಪಿ ಡಿ ಒ ಮೇಲೆ ಅಧ್ಯಕ್ಷರ ಮೇಲೆ ಮತ್ತು ಇ ಒ ಮೇಲೆ 3 ಜನ ಮೇಲೆ ನಾನು ಕೇಸ್ ಹಾಕ್ಸ್ತೀನಿ ಕೋರ್ಟಲ್ಲಿ ಇವತ್ತು ಈ ತಾಲೂಕಲ್ಲಿ ದುಡ್ಡಿರೋರ್ಗೊಂದು ನ್ಯಾಯ ದುಡ್ಡಿಲ್ಲೋರ್ಗೊಂದು ನ್ಯಾಯ ಬಡವ್ರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಇವತ್ತು ಸುಮಾರು 70-80 ವರ್ಷದಿಂದ ಜಾಗದಾಗೆ ಗ್ರಾಮ ಠಾಣ್ ಜಾಗದಾಗಿರೋಂಥ ಮನೆಗಳನ್ನ ಇವರು ರಾಜಕೀಯ ದ್ವೇಷಕ್ಕೆ ರಾಜಕೀಯ ತೆವಲಿಗೆ ಬಂದು ಬಡವ್ರನ್ನ ಆಚೆ ಹಾಕಿ ಅವ್ರ ನಿವೇಶನ ಕಿತ್ಕೊಳ್ಳಿ ಅವ್ರಿಗೇನು ಅರ್ಜೆಂಟ್ ಬೇಕಾ ಕಿತ್ಕೊಳ್ಳಿ ಜಾಗ ಎಲ್ಲಿ ಇಲ್ಲ ಅಂದರೆ ಸರ್ಕಾರಿ ಜಮೀನು ಎಲ್ಲೂ ಇಲ್ಲ ಅಂದರೆ ಅಲ್ಲಿ ಡೆವಲಪ್ಮೆಂಟ್ ಮಾಡಲಿ ಗ್ರಾಮ ಠಾಣ್ ಜಾಗದಾಗ ಬಂದ್ಬಿಟ್ಟು ಅವರು 100 ವರ್ಷಗಳಿಂದ ವಾಸ ಮಾಡ್ತಾರಲ್ಲ ಸಾಕ್ಷಿ ಹುಣಸೆ ಮರನೇ ಸೊ ನಾನು ವಿಡಿಯೋದಾಗ ನೋಡಿದೆ ನನಗೆ ತುಂಬ ಬೇಜಾರಾಯಿತು ಕೈ ಹಿಡ್ಕೊಂಡೋಗಿ ಆಯ್ಕೆ ಮಾಡಿ ಇವತ್ತು ಇವ್ರಿಗಾಗುತ್ತೆ ಇದೇ ಊರಾಗ ಬೇರೆಯವ್ರಿಗೆ ನಾಳೆ ಇನ್ನೊಬ್ರಿಗಾಗುತ್ತೆ ಒಗ್ಗಟ್ಟಾಗಿದ್ದು ಎಲ್ಲ ಒಂದು ಕಡೆ ಹೋದಾಗ ಹಳ್ಳಿಗಳು ಅಭಿವೃದ್ಧಿ ಆಗುತ್ತೆ ಇವತ್ತೇನಾಗಿದೆ ಆಯ್ತು ಇದೇ ಅಧಿಕಾರಿಗಳು ನಾನು ತಹಶೀಲ್ದಾರ್ಗಿರ್ಬೋದು ಇ ಒ ಅವ್ರಿಗಿರ್ಬೋದು ಸಿ ಒ ಅವ್ರಿಗೆ 3 ಜನಗೂ ನಾನು ಹೇಳ್ತೀನಿ ದಂಡಾಧಿಕಾರಿಗಳು ನಿಮಗೆ ವಾಸ ಒಂದು ನಿಮಗೆ ಷರತ್ತಿದ್ದರೆ ಇವತ್ತು ತಾಲೂಕಲ್ಲಿ ಸೋಲಾರ್ ಪ್ಲಾಂಟ್ಗಳು ಎಷ್ಟಾಗಿದೆ ಆ ಸೋಲಾರ್ ಪ್ಲಾಂಟ್ಗಳಲ್ಲಿ ಎಷ್ಟು ಸರ್ಕಾರಿ ಜಮೀನುಗಳಿದೆ ಯಾವತ್ತನ್ನು ಹೋಗಿ ನೀವು ಭೇಟಿ ಕೊಟ್ಟಿದ್ದೀರಾ ಸರ್ಕಾರಿ ಜಮೀನು ಎಷ್ಟಿದೆ ಅಂತ ಅಳತೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿದ್ದೀರಾ ಬೇಡ ಇದೇ ACC ಫ್ಯಾಕ್ಟ್ರಿನಲ್ಲಿ ಎಷ್ಟು ಎಕರೆ ಗೌರ್ಮೆಂಟ್ ಜಮೀನಿದೆ ಯಾಕೆ ಬಿಟ್ಟಿದ್ದೀರಿ ಯಾವುದೋ ಒಂದು 30% ಸೈಟ್ನ ಅವ್ರು ಪಾಯ ಹಾಕೊಂಡು ಪೊಸಿಷನ್ ದುಡ್ಡಿಲ್ಲ ಕಟ್ಕೊಂಡ್ರ ಮನೆಗಳನ್ನ ಜಾಗ ಇರೋದನ್ನ ಕಿತ್ಕೊಂಬಿಟ್ರೆ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನ್ಯಾಯನೇ ಇದು ಅದು ಅಟ್ಲೀಸ್ಟ್ ಒಂದು ನೋಟಿಸ್ ಕೊಟ್ಟು ಒಂದು 10-15 ದಿನ ನೋಟಿಸ್ ಕೊಟ್ಟು ಅವ್ರಿಗೆ ಹೇಳಿ ತಿಳುವಳಿಕೆ ಹೇಳಿ ಅವ್ರಿಗೆ ಗೊತ್ತಿರೋದನ್ನ ಹೇಳ ಮಾಡಿ ಏನು ಕಾನೂನು ಪ್ರಕಾರ ಮಾಡ್ಕೊಂಡರು ನಿಮಗೆ ದಾಖಲೆ ಮಾಡ್ಕೊಳಕ್ಕೂ ಏಕ್ತೇ ಇಲ್ಲ ಇರೋ ಜಾಗನ ಹೋಗಿ ಆಸ್ಟ್ರೇಲಿಯಾ ಪಂಚಾಯತಿ ಆಕ್ಟ್ ಪ್ರಕಾರವಾಗಿ ಯಾರು ಪೊಸಿಷನ್ನಾಗ ಸುಮಾರು ವರ್ಷಗಳಿಂದಾರೆ ಅವ್ರಿಗೆ ದಾಖಲೆ ಕಡ್ಡಾಯ ಮಾಡಿಕೊಡಬೇಕಾಗಿರೋದು ಜವಾಬ್ದಾರಿ ಅಧಿಕಾರಿಗಳು ನಿಮಗೆ ಇವ್ರ ಮೇಲೆ ಬಡವರು ಬಂದ್ರಿ ಪೊಲೀಸರು ಕರ್ಕೊಂಬಂದ್ರಿ ಎತ್ತಾಕ್ಸಿರಿ ಕಾಂಪೌಂಡ್ ಹಾಕಿದಿರಿ ನಿಮ್ಗೆ ತಾಕತ್ತಿದ್ರೆ ದಮ್ಮಿದ್ರೆ ಸೋಲಾರ್ ಪ್ಲಾಂಟ್ಲಾಗಿರೋ ಸರ್ಕಾರಿ ಜಮೀನು ಕಾಂಪೌಂಡ್ ಹಾಕ್ಸಿ ಬಕೆಟ್ ಹಿಡಿಯೋ ಕೆಲಸಗಳು ಮಾಡೋಕ್ಕೆ ಹೋಗಬೇಡ್ರಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ಅಯ್ಯೋ ಅವರು ಈಗ ರಾತ್ರಿ 7 ಗಂಟೆ ಆಗಿದೆ DC ಮೀಟಿಂಗ್ ಅಂತೆ ನಮ್ಗೆ ಗೊತ್ತಿಲ್ವ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಯಾವ ಟೈಮ್ ಮೀಟಿಂಗ್ ತಗೊಂತೀರಿ ನೀವು ಯಾವ ಟೈಮ್ ಮೀಟಿಂಗ್ಗೆ ಓದ್ತೀರಲ್ಲ ಗೊತ್ತು ನಮಗೆ ಬರ್ತೀನಿ ಇದು ಸಮಯ ಹಿಂಗೆ ಇರೋದಿಲ್ಲ ಕಾಲ ಬರ್ತದೆ ಬರ್ತೀನಿ ಮಾತಾಡ್ತೀರಿ ನಮಗೆ ನಮ್ಮ ಹೆಣ್ಮಕ್ಳು ನಮ್ಮ ಹುಡುಗ ಇವ್ರಿಗೆಲ್ಲ ಅನ್ಯಾಯ ಆಗಿದೆ ನೀವು ನ್ಯಾಯ ಕೊಡಿಸಿಲ್ಲ ಅಂದರೆ ಕಾನೂನು ಪ್ರಕಾರವಾಗಿ ನಿಮ್ಮನ್ನು ನಾವು ಕೋರ್ಟ್ಗೆ ಎಳಿತೀರಿ ಅಂದರೆ ನೀವು ಕೊಟ್ಟಿರೋ ದಾಖಲೆ ನೀವೇ ಪಂಚಾಯತ್ನಾಗ ಕೊಟ್ಟಿರೋ ದಾಖಲೆ ಅಲ್ಲಿ ಪ್ರೂಫ್ ಈ ಸ್ವತ್ತು ಕೊಟ್ಟಿದ್ದೀರಲ್ಲ ಕೊಡಿ ಅವ್ರಿಗೆ ಈ ಸ್ವತ್ತು ಕೊಡ್ಬೇಕಲ್ವ ಅವ್ರಿಗೆ ಟ್ಯಾಕ್ಸ್ ಕಟ್ಸ್ಕೊಂಡಿದ್ದೀರಿ ಈ ಸ್ವತ್ತು ಕೊಟ್ಟಿದ್ದೀರಿ ಸರ್ಕಾರಿ ಕೊಟ್ಟಿದ್ದೀರಿ ಡಿಮ್ಯಾಂಡ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದೀರಿ ಇಷ್ಟೆಲ್ಲ ಮಾಡಿ ಅವ್ರು ಬಂದು ರಾತ್ರಿ ಬಂದು ಏಕಾಏಕ ತಳ್ಳಿಬಿಟ್ರೆ ಏನು ಯಾರು ಹೇಳೋರು ಕೇಳೋರಿಲ್ಲ ಈ ತಾಲೂಕಲ್ಲಿ ಅಂದ್ಕೊಂಡಿದ್ದೀರಾ ನಮ್ಮಂಥವ್ರು ಇದ್ದೀರಿ ನಾವು ಈ ಬಡವ್ರಿಗೋಸ್ಕರಾಗಿ ಹೋರಾಟದಲ್ಲೇ ಜೈಲಿಗೆ ಹೋಗೋಕ್ಕೂ ರೆಡಿನೇ ಈ ತಾಲೂಕಿನ ಜನತೆಗೆ ಜೈಲಿಗೆ ಹೋಗೋಕ್ಕೂ ಸಿದ್ಧನೇ ಹೋಗಿ
SSC ಫ್ಯಾಕ್ಟ್ರಿ ಇದೆಲ್ಲ ಎಕರೆಗಟ್ಟಲೆ ಹಾಕೊಂಡಿದಾರಲ್ಲ, 10 ಎಕರೆ 15 ಎಕರೆ ಜಮೀನು ಇದೆಲ್ಲ, ನಿಮ್ಮ ತಾಕತ್ತು ಅಲ್ಲಿ ಸೋಸ್ರಿ. ಸೋಲಾರ್ ಪ್ಲಾಂಟ್ಲಾಗಿದೆಲ್ಲ 20 ಎಕರೆ 30 ಎಕರೆ ಒಂದೊಂದು ಕಡೆ. ಆ ಸೋಲಾರ್ ಪ್ಲಾಂಟ್ಗಳಲ್ಲಿ ನಿಮ್ಮ ತಾಕತ್ತು ತೋರಿಸಿ, ಕಾಂಪೌಂಡ್ ಹಾಕ್ರಿ. ಎಷ್ಟೋ ರೈತರಿಗೆ ಒಳಗಡೆ ಹೋಗಿ ಜಾಗ ಬಿಡ್ತಾ ಇಲ್ಲ, ಕಾಂಪೌಂಡ್ ಹಾಕೊಂಡಿದ್ದಾರೆ. ರೈತರು ಬೆಳೆ ಬೇಕಾಗಿಲ್ಲ, ಕಾಂಪೌಂಡ್ ಹಾಕೊಂಡಿದ್ದಾರೆ. ಅದನ್ನ ಮಾಡಿರಿ ಫಸ್ಟು. ನೋಡಿ ಈವರೆಗೆ ಮಶಾಣ ಇದೆ, ರಸ್ತೆ ಇಲ್ಲ ಅಂತ ಇದ್ದಾರೆ. ರಸ್ತೆ ಬಿಡಿಸ್ರಿ ಮಶಾಣಗೆ. ಬಡವ್ರ ಮೇಲೆ ಬಂದು ಹೊಟ್ಟೆ ಹೊಡೆಯೋದಲ್ಲ, ಇದು ಚೆನ್ನಾಗಿರಲ್ಲ. ಈ ಥರ ಎಲ್ಲ ಮುಂದೆ ಹಾಕೋ ಅವಕಾಶ ಮಾಡ್ಕೊಳ್ಬಿಡ್ರಿ. ನಾನು ಇದೊಂದು ಎಚ್ಚರಿಕೆ ಗಂಟೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.